ಹಾಯ್ ಎವ್ರಿವನ್, ವೆಲ್ಕಮ್ ಟು ಆಶೀಸ್ ಸವಿರುಚಿಗಳು. ಇವತ್ತಿನ ರೆಸಿಪಿ ಅಕ್ಕಿ ತಂಬಿಟ್ಟು. ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಬೆಲ್ಲ, ಏಲಕ್ಕಿ, ಬಿಳಿ ಎಳ್ಳು, ಕಡಲೆಪಪ್ಪು, ಒಣ ಕೊಬ್ಬರಿ ತುರಿ, ಕಡಲೆ ಬೀಜ. ನಂತರ ಕಡಾಯಿಗೆ ಕಡಲೆ ಬೀಜವನ್ನು ಹುರಿದುಕೊಳ್ಳಬೇಕು. 5 ಮಿನಿಟ್ಸ್ ಚೆನ್ನಾಗಿ ಕೆಂಪಾಗಿ ಹುರಿದುಕೊಳ್ಳಬೇಕು. ಆಗಿದೆ. ಹಾರಕ್ಕೆ ಈ ಥರ ಬಿಡಬೇಕು ಬೌಲ್ಗೆ. ನಂತರ ಕೊಬ್ಬರಿಯನ್ನು ಹುರಿದುಕೊಳ್ಳಬೇಕು. 1-2 ಮಿನಿಟ್ಸ್ ಕೆಂಪಾಗಿ ಹುರಿದುಕೊಳ್ಳಬೇಕು. ನೆಕ್ಸ್ಟ್ ಅಕ್ಕಿಯನ್ನು ಹುರಿದುಕೊಳ್ಳಬೇಕು. 5 ಮಿನಿಟ್ಸ್ ಅದು ಕೆಂಪಾಗಿ ಹುರಿದುಕೊಳ್ಳಬೇಕು. ಹುರಿದುಕೊಂಡಿರುವುದಾಗಿದೆ. ನಂತರ ಕಡಾಯಿಗೆ ಬಿಳಿ ಎಳ್ಳನ್ನು ಹಾಕಬೇಕು. ಕೆಂಪಾಗಿ ಹುರಿದುಕೊಳ್ಳಬೇಕು. 1-2 ಮಿನಿಟ್ಸ್. ಆಗಿದೆ. ನೆಕ್ಸ್ಟ್ ಕಡಲೆಪಪ್ಪು, ಅದು ಕೆಂಪಾಗಿ ಹುರಿದುಕೊಳ್ಳಬೇಕು. 2 ಮಿನಿಟ್ಸ್. ಎಲ್ಲವನ್ನು ಆರುವುದಕ್ಕೆ ಬಿಡಬೇಕು. ಎಲ್ಲ ಹುರಿದುಕೊಂಡಿರುವಂತಹ ಪದಾರ್ಥಗಳನ್ನು. ನೆಕ್ಸ್ಟ್ ಮಿಕ್ಸಿ ಜಾಡಿಗೆ ಕೊಬ್ಬರಿಯನ್ನು ಹಾಕಬೇಕು. ನುಣ್ಣಗೆ ಮಾಡೋಕ್ಕೆ, ಪೌಡ್ರು ಮಾಡ್ಕೊಳೋಕ್ಕೆ, ಹಿಟ್ಟು ರೆಡಿ ಮಾಡೋದಕ್ಕೆ. ಆಗಿದೆ ರುಬ್ಬಿರೋದು. ಕಡಾಯಿಗೆ ರುಬ್ಬಿರುವಂತಹ ಕೊಬ್ಬರಿಯನ್ನು ಹಾಕಿದೆ. ನೆಕ್ಸ್ಟ್ ಕಡಲೆಪಪ್ಪನ್ನು ಮಿಕ್ಸಿ ಜಾಡಿಗೆ ಹಾಕಬೇಕು. ಅದು ಪೌಡ್ರ್ ರೆಡಿಯಾಗಿದೆ. ಈ ಥರ ತರ್ತರಿ ರುಬ್ಕೊಬೇಕು. ನೆಕ್ಸ್ಟ್ ಕಡಲೆಪಪ್ಪು, ಕಡಲೆ ಬೀಜ, ಅದು ರುಬ್ಕೊಂಡಿದ್ದೀರಿ. ಅದನ್ನು ತರ್ತರಿನೇ ರುಬ್ಕೊಬೇಕು. ಕಡಾಯಿಗೆ ಹಾಕಲಾಗಿದೆ. ನೆಕ್ಸ್ಟ್ ಬಿಳಿ ಎಳ್ಳು ಹಾಕಲಾಗಿದೆ. ಅಕ್ಕಿ ಮಿಕ್ಸಿ ಜಾಡಿಗೆ ಹಾಕಬೇಕು. ನುಣ್ಣಗೆ ರುಬ್ಕೊಬೇಕು. ಅದು ರೆಡಿಯಾಗಿದೆ, ಪುಡಿ ಆಗಿದೆ. ಕಡಾಯಿಗೆ ಹಾಕಬೇಕು ಮಿಕ್ಸ್ ಮಾಡೋದಕ್ಕೆ. ಈ ಥರ ಏಲಕ್ಕಿ ಹಾಕ್ತಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು ಏಲಕ್ಕಿ ಹಾಕಿದರೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಿಶ್ರಣ ಮಾಡಬೇಕು ಈ ಥರ ಚೆನ್ನಾಗಿ. ನೆಕ್ಸ್ಟು ಒಂದು ಚಿಕ್ಕ ಪಾತ್ರೆಗೆ 1 ಲೋಟ ನೀರು, ಪಾಕ ಮಾಡೋದಕ್ಕೆ ಬೆಲ್ಲ ಹಾಕಬೇಕು. ಈ ಥರ ಕಲಿಸ್ಬೇಕು ಫೌಟಾಗೆ. ಈ ಥರ ಪಾಕ ರೆಡಿ ಆಗ್ತೈತೆ. ಈ ಥರ ಪಾಕ ರೆಡಿಯಾಗಿದೆ. 10 ಮಿನಿಟ್ಸ್ ಬಿಡಬೇಕು. ಇನ್ನೂ ಒಂದು ಸ್ವಲ್ಪ ಇದೆ, ಬೆಲ್ಲ ಕರಗಬೇಕು. ಈ ಥರ ಕುದಿಬೇಕು, ಗೋಲ್ಡ್ ಕಲರ್ ಬರುತ್ತೆ. ನೆಕ್ಸ್ಟು ಪಾಕವನ್ನು ಶೋಧಿಸಿಕೊಳ್ಳಬೇಕು. ಬೆಲ್ಲದ ಪಾಕವನ್ನು ಶೋಧಿಸಿಕೊಳ್ಳಬೇಕು. ಮಿಶ್ರಣ ಮಾಡಿದ ಪುಡಿಗೆ ಬೆಲ್ಲದ ಪಾಕವನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಶ್ರಣ. ಈ ಥರ ಮಿಕ್ಸ್ ಮಾಡಿ ನಂತರ ಬಿಸಿಯಾಗಿದ್ದಾಗೆ ಉಂಡೆ ಕಟ್ಟಬೇಕು. ಪಾಕ ಮಿಕ್ಸ್ ಮಾಡಿಕೊಂಡು ಆರಿದ ಮೇಲೆ ಬರಲ್ಲ ಉಂಡೆ. ಈ ಥರ ಉಂಡೆ ಕಟ್ಕೊಬೇಕು ಬಿಸಿ ಇದ್ದಾಗೇನೆ. ಈ ಥರ ರೌಂಡ್ ಶೇಪಾಗೆ ರೆಡಿಯಾಗಿದೆ ಅಕ್ಕಿ ತಂಬಿಟ್ಟು. ಈ ಥರ ಇದು ರುಚಿಕರವಾದ ಅಕ್ಕಿ ತಂಬಿಟ್ಟು ರೆಡಿಯಾಗಿದೆ. ನೀವು ಸಹ ಟ್ರೈ ಮಾಡಿ ಟೇಸ್ಟ್ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.